ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣೇಶ್ ಎನ್ಸಿ. ಸ್ವಿಗ್ಗಿ ಕಂಪನಿಯಲ್ಲಿ ವೇಕೆನ್ಸಿ ಬಂದಿದೆ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ಒಂದೊಂದು ಕಂಪನಿ ಫೆಸಿಲಿಟಿ ಕೊಡ್ತಾರೆ, ಒಂದೊಂದು ಕಂಪನಿ ಫೆಸಿಲಿಟಿ ಕೊಡಲ್ಲ. ಇವಾಗ ಲೋಕಲಲ್ಲಿ ಯಾರ್ಯಾರು ಬೇಕಂತ ಹೇಳ್ತಾ ಇದ್ದೀರಾ ಅವ್ರಿಗೆ ಇದು ಜಾಬ್ ಇರುತ್ತೆ. ಯಾಕಂತಂದರೆ ಬಂದು ಒಂದು ಸರಿ ವಿಸಿಟ್ ಮಾಡಿ ಹೋಗಿ ನಿಮ್ಗೆ ಯಾವ ಲೊಕೇಶನಲ್ಲಿ ಬೇಕಾಗಿದೆ ಅಂತ ಫಾರ್ಮ್ ಫಿಲಪ್ ಮಾಡಿ ಕೆಳಗಡೆ ಮೆನ್ಷನ್ ಮಾಡಿ ಹೋದರೆ ನಿಮಗೆ ಆ ಲೊಕೇಶನ್ಸಲ್ಲಿ ಬಂತಂದರೆ ಇಮಿಡಿಯೇಟ್ಲಿ ಕಾಲ್ ಬರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ನಿಮಗೆ ಜಾಯ್ನಿಂಗ್ ಆಗಬೇಕಾಗುತ್ತೆ. ಸ್ವಿಗ್ಗಿಯಲ್ಲಿ ಹೋಗ್ಬೇಕಂತಂದರೆ ಸ್ವಲ್ಪ ಕಂಡೀಷನ್ಸ್ ಇದೆ. ಇಂಗ್ಲೀಷ್ ಬರಬೇಕಾಗುತ್ತೆ, ಡಬಲ್ ಡೋಸ್ ಆಗಿರಬೇಕಾಗಿರುತ್ತೆ, ಇನ್ನೊಂದು ಚೆಕಪ್ ಇದೆ, ಆ ಚೆಕಪ್ ಮಾಡಿ ಕೊಡಬೇಕಾಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಸೊ ಯಾಕಂತಂದರೆ ಇದು ಬಂದು ತಿನ್ನೋ ಐಟಮ್ಸ್, ಓಕೆ ಅಲ್ವಾ? ತಿನ್ನೋ ಐಟಮ್ಸ್ ಅಂದರೆ ಹೋಟೆಲ್ ಥರನೇ ಅದೂ. ಸೊ ಅದರಲ್ಲಿ ಪಿಕ್ಕಿಂಗ್ ಇರುತ್ತೆ, ಫುಡ್ ಐಟಮ್ಸ್. ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರು ಫಸ್ಟು ಗುಡ್ನೆಸ್ ಅಂದರೆ ಮನುಷ್ಯ ಚೆನ್ನಾಗಿದ್ದಾನಂದರೆ ಮಾಡೋ ಪ್ರಿಪ್ರೇಷನು ಚೆನ್ನಾಗಿರುತ್ತೆ ಅಂತ. ಸೊ ಏನೋ ಇನ್ ಕೇಸ್ ಆಯ್ತು ಅಂತ ಹೇಳಿದ್ರೆ ಫುಡ್ ಇನ್ಫೆಕ್ಷನ್ ಆಗುತ್ತೆ, ಸೊ ಕಂಪನಿಗೆ ಬ್ಯಾಡ್ ನೇಮ್ ಬರುತ್ತೆ. ಹಂಗಾಗಿ ಅವರು ಈ ಮುಂಜಾಗ್ರತೆಯಲ್ಲಿ ತೊಗೊಂಡು ನಿಮಗೆ ವೀಡಿಯೋಸ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಇರೋದು ಇದಕ್ಕೆ, ಓಕೆ ಅಲ್ವಾ? ಸೊ ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಕಂಪನಿಲಿ ಹೋಗ್ತೀರಾ, ಸೊ ಏನಿದೆ ಏನಿಲ್ಲ ಗೊತ್ತಿರಲ್ಲ, ಸೊ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ವಿಗ್ಗಿಯಲ್ಲಿ ಯಾರೆಲ್ಲ ಹೋಗ್ಬೇಕಂತಿದ್ರೆ ಅವ್ರಿಗೆ ಫುಡ್ ಐಟಮ್ಸ್ ಅಂದರೆ ಫುಡ್ ತಿನ್ನೋಕ್ಕೆ ಫುಡ್ಡು ಸಿಗುತ್ತೆ. ಮಾರ್ನಿಂಗು 2 ಟೈಮ್ಸ್ ಫುಡ್ ಅವೈಲಬಲ್ ಇದೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟ್ ಇರುತ್ತೆ. ಸೊ ರೂಮ್ ಫೆಸಿಲಿಟಿ ಬೇಕಂದ್ರೆ ಅದು ಫೆಸಿಲಿಟಿ ಇರುತ್ತೆ. ಸೊ ಆ ಥರ ಏನು ಇಲ್ಲ ಅಂತ ಏನಿಲ್ಲ. ಸೊ ನಿಮಗೆ ರೂಮ್ ಫೆಸಿಲಿಟಿ ಬೇಕಂದ್ರೂ ರೂಮ್ ಫೆಸಿಲಿಟಿನೂ ಸಿಗುತ್ತೆ. ಸೊ ಇದಕ್ಕೆ ಬಂದು ರೂಮ್ ಏನೂ ಬೇಡ, 2300 ಇರುತ್ತೆ ಆಲ್ಮೋಸ್ಟ್ ಅದು. ಸೊ ರೂಮ್ ಎಲ್ಲ ಬೇಕಂದ್ರೆ 3000 ಇರುತ್ತೆ. ಯಾಕಂತಂದರೆ ಲೋಕಲ್ ಅವ್ರಿಗೆ ರೂಮ್ ಏನೂ ಬೇಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ರೂಮೆಲ್ಲ ಏನಕ್ಕೆ ಬೇಕಾಗಲ್ಲ ಅಂದರೆ ಅವರು ಆಲ್ಮೋಸ್ಟ್ ಅದು ಫ್ಯಾಮಿಲೀಸ್ ಇರುತ್ತೆ, ಅವ್ರ ಫ್ರೆಂಡ್ಸ್ ಇರ್ತಾರೆ. ಸೊ ಅವ್ರಿಗೆ ರೂಮ್ ಅವಶ್ಯಕತೆ ಇರೋದೇ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಬಂದು ಅದಕ್ಕೋಸ್ಕರನೇ ಯಾರೆಲ್ಲ ಸ್ವಿಗ್ಗಿ ಕಂಪನಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನಿಯರ್ ಬೈ ಲೊಕೇಶನ್ಸಲ್ಲಿ ಅಪ್ಲಿಕೇಶನ್ ಹಾಕಿ. ಸೊ ನಿಮಗೆ ಸ್ವಿಗ್ಗಿ ಕಂಪನಿಯಲ್ಲಿ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಂಗ್ಲೀಷ್ ಓದೋಕ್ಕೆ ಬರಬೇಕಾಗುತ್ತೆ, ಕಂಪಲ್ಸರಿ ಇಂಗ್ಲೀಷ್ ಓದೋಕ್ಕೆ ಬರುತ್ತೆ ಅಂತ ಹೇಳಿದ್ರೇ ಇದರಲ್ಲಿ ಜಾಬ್ ಆಗುತ್ತೆ. ಅವರು ಫೋನಲ್ಲೇ ಇಂಟರ್ವ್ಯೂ ಮಾಡಿಬಿಡ್ತಾರೆ. ಇವಾಗೆಲ್ಲ ಫಸ್ಟ್ ಥರ ಹೋಗಬೇಕಪ್ಪ, 2 ದಿನ ವೆಯ್ಟ್ ಮಾಡಬೇಕಪ್ಪ ಆ ಥರ ಏನೂ ನಿಮಗೆ ಟೆನ್ಷನ್ ಇಲ್ಲ. ಸೊ ಇಮಿಡಿಯೇಟ್ಲಿ ನಿಮಗೆ ಹಾಫ್ ಆನ್ ಅವರಲ್ಲಿ ಇಂಟರ್ವ್ಯೂ ಆಗಿಬಿಡುತ್ತೆ. ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ನನ್ನ ಕಡೆಯಿಂದ ಸೊ ನಿಮ್ಗೆ ಏನು ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಡೈರೆಕ್ಟ್ ಜಾಯ್ನಿಂಗ್ ಆಗಿಬಿಡುತ್ತೆ, ಓಕೆ ಅಲ್ವಾ? ಸೊ ಇದನ್ನು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾಕಂತಂದರೆ ಲೋಕಲಲ್ಲಿರೋರಿಗೆ ಅವ್ರಿಗೆ ತಕ್ಕಂಗೆ ಅಲ್ಲಿ ನಿಯರ್ ಬೈಲಿದ್ದರೆ ಅವ್ರಿಗೆ ಬೆಟರ್. ಯಾಕಂತಂದರೆ ಹೋಗಿ ಬರಬೇಕು ದೂರ ಅಂತ ಹೇಳೋದಕ್ಕಿಂತ ಹತ್ರದಲ್ಲಿ ಕೆಲಸ ಸಿಗುತ್ತಂದರೆ ಸೊ ಯಾರಿಗೆ ಬೇಡ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಬಂದು 12,000 ಸಂಬಳ ಇದೆ. ಇನ್ನೊಂದು ಕಂಪನಿಯಲ್ಲಿ ಬಂದು 11,000 ಸಂಬಳ ಇದೆ. 2 ಕಂಪ್ನಿ ಬಗ್ಗೆ ನಾನು ಹೇಳಿದ್ದೀನಿ ಇವಾಗ. ಸೊ ಇದರಲ್ಲಿ ನಿಮ್ಗೆ ಯಾವ ಕಂಪನಿ ಬೇಕು ಅಂತ ಹೇಳಿ ಕಂಪನಿಯಲ್ಲಿ ವಿಸಿಟ್ ಮಾಡ್ಬೋದು. ಆಫೀಸಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಆ ಕಂಪನಿಯಲ್ಲಿ ನೋಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ, ಓಕೆನಾ? ಸೊ ಇವಾಗ ಯಾರೆಲ್ಲ ಸ್ವಿಗ್ಗಿಗೆ ಹೋಗಬೇಕು, 10th ಮಾರ್ಕ್ ಶೀಟ್ ಜೆರಾಕ್ಸ್ ಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ನೀವು ಇಲ್ಲಿ ಬಂದರೆ ಅದೇ ಗೌರ್ಮೆಂಟ್ ಕಡೆಯಿಂದ ಮಾಡಿಸಿಕೊಡ್ಬೇಕಾಗುತ್ತೆ. ಸೊ ಇದು ವಿತ್ ಫೋಟೋಸ್. ಸೊ ತೊಗೊಂಡು ಬಂದರೆ ನಿಮಗೆ ಹಾಫ್ ಆನ್ ಅವರಲ್ಲಿ ಇಂಟರ್ವ್ಯೂ ಆಗಿಬಿಟ್ಟು ಡೈರೆಕ್ಟ್ ಜಾಯ್ನಿಂಗ್ ಆಗಿಬಿಡುತ್ತೆ. ಸೊ ಇದೇನು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ಕೋತೀನಿ. ಯಾಕಂತಂದರೆ ತುಂಬ ಜನ ಸ್ವಿಗ್ಗಿ ಕಂಪನಿಗೆ ಹೋಗಬೇಕು, ಹೇಗೆ ಹೋಗ್ಬೇಕಂತ ಗೊತ್ತಿರಲ್ಲ. ಅದರಿಂದ ನಾನೇ ನಿಮ್ಗೆ ಇದರಲ್ಲೇ ಹೇಗೆ ಮಾಡಬೇಕು ಏನಂತ ಹೇಳಿರ್ತೀನಿ. ಸೊ ವೈಟ್ಫೀಲ್ಡ್ ಓಫರ್ಮ್ MG ಕಾಲೇಜು 5th ಕ್ರಾಸಲ್ಲಿ ಕಾರ್ತಿಕ್ ಗ್ಯಾರೇಜ್ ಮೇಲೇ ನನ್ನ ಆಫೀಸ್ ಇದೆ. ಯಾರನ್ನಾದರೂ ಕೇಳಿದ್ರು ಹೇಳ್ತಾರೆ. ಆಕ್ಸಿಸ್ ಬ್ಯಾಂಕ್ ಅಂತ 2 ಮಿನಿಟ್ ವಾಕಬಲ್ ಆಗುತ್ತೆ. 2 ಮಿನಿಟ್ ವಾಕಬಲ್ ಆದರೆ ನಿಮಗೆ ಆಕ್ಸಿಸ್ ಬ್ಯಾಂಕ್ಗಿಂತ ಸ್ವಲ್ಪ ಮುಂದೆ ಬರ್ತಾ ಹೆಲ್ಮೆಟ್ ಶಾಪ್ ಇರುತ್ತೆ, 32 ಸ್ಮೈಲ್ ಇರುತ್ತೆ. ಆಮೇಲೆ ಒಂದು ಬೈಕ್ ಗ್ಯಾರೇಜ್ ಬರುತ್ತೆ, ಗ್ಯಾರೇಜ್ ಮೇಲುಗಡೆ ನನ್ನ ಆಫೀಸ್ ಇರುತ್ತೆ. ಸೊ ಇದು ನನ್ನ ಫೋನ್ ನಂಬರು, ವಾಟ್ಸಪ್ ನಂಬರ್ 2 ಇದೆ. ನೀವು ಹಾಯ್ ಸೆಂಡ್ ಮಿ ಅಡ್ರೆಸ್ ಲೊಕೇಶನ್ ಅಂತ ಕಳಿಸಿದ್ರೆ ನಿಮ್ಗೆ ಆಟೋಮೆಟಿಕ್ಕು ಲೊಕೇಶನ್ ಬರುತ್ತೆ. ಸೊ ನೀವು ಆ ಲೊಕೇಶನ್ನು ರೀಡ್ ಮಾಡ್ಕೊಂಡು ಬನ್ನಿ. ಯಾಕಂತಂದರೆ ಅಲ್ಲಿ ಮೆನ್ಷನ್ ಆಗಿರುತ್ತೆ, ವೆಲ್ಕಮ್ ಟು ಗಣೇಶ್ ಎನ್ಸಿ, ವೈಟ್ಫೀಲ್ಡ್ ಓಫರ್ MG ಕಾಲೇಜ್ 5th ಕ್ರಾಸ್ ಅಂತ ಬರೆದಿರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದು ಬ್ಲೂ ಲೈನ್ ಇರುತ್ತೆ. ಸೊ ಅದು ಕ್ಲಿಕ್ ಮಾಡೋದು ಗೂಗಲ್ ಮ್ಯಾಪ್ ಇರುತ್ತೆ. ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಅಡ್ರೆಸ್ ಲೊಕೇಶನ್ ಸಿಗುತ್ತೆ, ಓಕೆ ಅಲ್ಲ? ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಮಸ್ತೆ.